ಈಗ ಎಂಪಿ ಟಿಕೆಟ್ ಸರ್, ಈಗ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡ್ಕೊಳ್ತಾ ಇದ್ದೀರಿ, ಆಲ್ರೆಡಿ ಆಹ್ವಾನ ಮಾಡಿದ್ದೀರಿ, ಅರ್ಜಿನೂ ಬಂದಿದ್ದಾವೆ ಸಾಕಷ್ಟು. ಧಾರವಾಡ ಲೋಕಸಭೆಯಿಂದ ಈ ಬಾರಿ ಶೆಟ್ಟರ್ಗೆ ಏನಾದರೂ ಅವಕಾಶ ಇದೆಯಾ ಸರ್? ಅವರು ಶೆಟ್ಟರು ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಶೆಟ್ಟರು ಕೂಡ ಒಬ್ಬರು ಆಸ್ಪಿರೆಂಟ್ ಅಂತ ಅದನ್ನ ನೀವೇ ಕ್ರಿಯೇಟ್ ಮಾಡಿದ್ರಿ. ಹೇಳಪ್ಪ ಇಲ್ಲಿ ನಮ್ಮ MLAಗಳು ಕ್ಯಾಂಡಿಡೇಟ್ ಆಗಿದ್ದವರು ಮತ್ತು ನಮ್ಮ ವರ್ಕರ್ಸು ಯಾರನ್ನ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಅದಕ್ಕೆ ಅಬ್ಸರ್ವರ್ಸ್ ಹಾಕಿದ್ವಿ. ಪ್ರತಿ ಜಿಲ್ಲೆಗಳಿಗೂ ಕೂಡ ಒಬ್ಬೊಬ್ಬ ಮಿನಿಸ್ಟ್ರಿಗಳನ್ನ ಅಬ್ಸರ್ವರ್ ಹಾಕಿದ್ದೀವಿ. ಅವರು ಒಪಿನಿಯನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಪಿನಿಯನ್ ಕಲೆಕ್ಟ್ ಮಾಡಿ ಪ್ಯಾನೆಲ್ ಕೊಡಿ ಅಂತ ಹೇಳಿದ್ದೀವಿ. 3 ಹೆಸರು ಪ್ಯಾನೆಲ್ ಕೊಡಿ ಅಂತ. ಸೊ ಅವರಲ್ಲಿ ಯಾರು ಮುಖ್ಯ ಆಗ್ತಾರೆ, ಯಾರು ಸೂಕ್ತ ಆಗ್ತಾರೆ ಅಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ. ಈಗ ಎಂಪಿ ಟಿಕೆಟ್ ಸರ್, ಈಗ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡ್ಕೊಳ್ತಾ ಇದ್ದೀರಿ, ಆಲ್ರೆಡಿ ಆಹ್ವಾನ ಮಾಡಿದ್ದೀರಿ, ಅರ್ಜಿನೂ ಬಂದಿದ್ದಾವೆ ಸಾಕಷ್ಟು. ಧಾರವಾಡ ಲೋಕಸಭೆಯಿಂದ ಈ ಬಾರಿ ಶೆಟ್ಟರ್ಗೆ ಏನಾದರೂ ಅವಕಾಶ ಇದೆಯಾ ಸರ್? ಅವರು ಶೆಟ್ಟರು ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಶೆಟ್ಟರು ಕೂಡ ಒಬ್ಬರು ಆಸ್ಪಿರೆಂಟ್ ಅಂತ ಅದನ್ನ ನೀವೇ ಕ್ರಿಯೇಟ್ ಮಾಡಿದ್ರಿ. ಹೇಳಪ್ಪ ಇಲ್ಲಿ ನಮ್ಮ MLAಗಳು ಕ್ಯಾಂಡಿಡೇಟ್ ಆಗಿದ್ದವರು ಮತ್ತು ನಮ್ಮ ವರ್ಕರ್ಸು ಯಾರನ್ನ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಅದಕ್ಕೆ ಅಬ್ಸರ್ವರ್ಸ್ ಹಾಕಿದ್ವಿ. ಪ್ರತಿ ಜಿಲ್ಲೆಗಳಿಗೂ ಕೂಡ ಒಬ್ಬೊಬ್ಬ ಮಿನಿಸ್ಟ್ರಿಗಳನ್ನ ಅಬ್ಸರ್ವರ್ ಹಾಕಿದ್ದೀವಿ. ಅವರು ಒಪಿನಿಯನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಪಿನಿಯನ್ ಕಲೆಕ್ಟ್ ಮಾಡಿ ಪ್ಯಾನೆಲ್ ಕೊಡಿ ಅಂತ ಹೇಳಿದ್ದೀವಿ. 3 ಹೆಸರು ಪ್ಯಾನೆಲ್ ಕೊಡಿ ಅಂತ. ಸೊ ಅವರಲ್ಲಿ ಯಾರು ಮುಖ್ಯ ಆಗ್ತಾರೆ, ಯಾರು ಸೂಕ್ತ ಆಗ್ತಾರೆ ಅಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ.